ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಅಬ್ಬ ಎಷ್ಟು ಚೆನ್ನಾಗಿ ಹೆಂಡ್ತಿನ ಕಾಳಜಿ ಮಾಡ್ತಿದ್ದಾನೆ. ಹೆಂಡ್ತಿ ಮೇಲಿರೋ ಪ್ರೀತಿನ ಎದೆಯೊಳಗೆ ಇಟ್ಕೊಂಡ್ರೆ ಆಚೆ ಬರಲ್ಲ ಅಂತ ಅಂದ್ಕೊಂಡಿದ್ದಾನೆ. ಕಾಳಜಿ ಮಾಡೋ ಸಂದರ್ಭ ಬಂದಾಗ ಪ್ರೀತಿ ಯಾರನ್ನೂ ಹೇಳ್ದೆ ಕೇಳದೆ ಆಚೆ ಬಂದ್ಬಿಡುತ್ತೆ. ಈ ಜೋಡಿಗೆ ಯಾರ ದೃಷ್ಟಿನೂ ಬೀಳದೇ ಇರಲಿ. ನಿಮ್ಮಿಬ್ಬರು ಪ್ರೀತಿ ಕಾಳಜಿ ಬೆಳೆಯೋದಕ್ಕೆ ನಾನು ಬಿಡಲ್ಲ. ನಾನೇನು ದೊಡ್ಡ ಮಹಾರಾಣಿನ ಕೂತ್ ಕಡೆನೆ ಊಟ ತಿಂಡಿ ಕಾಫಿ ಎಲ್ಲ ತಂದ್ಕೊಡಿ ಅಂತ ಕೇಳೋದಕ್ಕೆ? ಛೇ, ಹೊರಗಡೆ ಹೋದ್ರೆ ಚೆನ್ನಾಗಾಯ್ತು. ತಂದ್ಕೊಡ್ಬೇಕು ಅಂತ ಮಾವ ಹೇಳಿದ್ದಾರೆ. ಒಂದೇ ಒಂದ್ಸಲ ಇದೆಲ್ಲ ಬೇಡ ಅಂತ ನೀವು ಮಾವನ ಹತ್ರ ಮಾತಾಡಿಯತ್ತೆ. ನಿನ್ನ ಮಾವನ ಹತ್ರ ನಾನು ಹೇಳೋದಾ? ಹ್ಞೂ ಅತ್ತೆ. ಬೆಳಗ್ಗೆ ಜಾನ್ವಿಗೆ ಚಾರ್ಜ್ ಮಾಡ್ತಾ ಇದ್ರು, ತಿಂಡಿ ತಗೊಂಡು ಹೋಗಿ ಕೊಟ್ಟಿಯೋ ಇಲ್ವೋ ಅಂತ. ಅದರಿಂದ ಏನಾದರೂ ಹೆಚ್ಚು ಕಡಿಮೆ ಆದರೆ ನಾನು ಸುಮ್ಮನಿರಲ್ಲ ಅಂತ ಗದರಿಸಿದ್ದಾರೆ. ಅದಕ್ಕೆ ಅವಳು ಕಿಟಕಿಟ ಅಂದ್ಕೊಂಡು ಅಡುಗೆ ಮನೆಗೆ ಹೋಗಿದ್ದಾಳೆ. ಅಮ್ಮ, ಓ ಬಂದ್ರು ನೋಡು. ಅಮ್ಮ, ಅಪ್ಪಂಗೆ ಹೇಳ್ಬಿಡು ನಂಗೆ ಇದೆಲ್ಲ ಆಗಲ್ಲ ಅಂತ. ನಿನ್ನೆ ಡೈನಿಂಗ್ ಟೇಬಲ್ ಹತ್ರ ದೊಡ್ಡದಾಗಿ ಮಾತಾಡ್ದೆ, ಈಗ ಅನ್ಭವ್ಸು. ನಿನ್ನಪ್ಪ ಹೇಳಿದ ಮೇಲೆ ಮುಗೀತು, ಮಾಡಲೇಬೇಕು. ಮಗಳಿಗೆ ಅವಮಾನ ಮಾಡೋದು ಅಂದ್ರೆ ನಿನ್ಗೊಂಥರ ಖುಷಿ ಅಲ್ವಾ? ಮಗಳು ಇನ್ನೊಬ್ರಿಗೆ ಅವಮಾನ ಮಾಡಿದಾಗ ಎಷ್ಟು ಬೇಜಾರಾಗುತ್ತೆ ಗೊತ್ತಾ? ಇಲ್ಲಿ ನಾವು ಏನು ಬಿತ್ತೀವೋ ಅದೇ ನಮಗೆ ಫಲ ಸಿಗುತ್ತಮ್ಮ. ನಾನು ಉಪದೇಶ ಕೊಡು ಅಂತ ಹೇಳಿಲ್ಲ ನಿನಗೆ. ತಾಯಿಯಾಗಿ ಒಂದೆರಡು ಮಾತುಗಳನ್ನ ಹೇಳಬೇಕು, ಅದನ್ನು ಕೇಳಿಸ್ಕೊ. ಜಾನು, ಪರಿಸ್ಥಿತಿನ ಬದಲಾಯಿಸ್ಕೊಂಡು ಬದುಕೋದನ್ನ ನೋಡ್ಬೇಕಮ್ಮ. ಬಾಳ್ಬೇಕು ಅಂದ್ರೆ ಬದಲಾವಣೆ ಬೇಕೇ ಬೇಕು. ನಾವು ಜೀವನ ಮತ್ತೆ ಸಾವುಗಳ ಮಧ್ಯೆ ನಿಂತಿದ್ದೀವಮ್ಮ. ಬದಲಾದ್ರೆ ಬದುಕಿನ ದಾರಿ ಸುಖವಾಗಿ ಕಾಣುತ್ತೆ. ದ್ವೇಷ, ಅಸೂಯೆ, ಮತ್ಸರದಲ್ಲಿ ಬದುಕಿದ್ರೆ ಮುಳ್ಳಿನ ಹಾದಿ ಆಗುತ್ತೆ. ನೀನು ಉಪದೇಶನ ಕೇಳೋದಕ್ಕೆ ಚೆನ್ನಾಗಿದೆ. ಉಳಿದಾಳಲ್ಲ ಫ್ರೀಯಾಗಿ, ಇವಳಿಗೆ ಹೇಳ್ಕೊಂಡು ಕುತ್ಕೋ, ಕೇಳಿಸ್ಕೊತಾಳೆ. ಹೋಗ್ಲಿ ಬಿಡು, ಅವಳು ಬದಲಾಗಲ್ಲ. ನನ್ನ ಮಗ ಬದಲಾದ್ನಲ್ಲ, ಅಷ್ಟು ಸಾಕು ನನಗೆ. ಅತ್ತೆ, ಯಾರ ಬಗ್ಗೆ ಹೇಳ್ತಿದ್ದೀರಾ ನೀವು? ಇನ್ಯಾರು? ನಿನ್ನ ಗಂಡನ ಬಗ್ಗೆ. ತೀರ್ಥ ನಿನ್ನ ಮೇಲೆ ತೋರಿಸ್ತಾ ಇರೋ ಪ್ರೀತಿ ಕಾಳಜಿ ನೋಡ್ತಾ ಇದ್ರೆ ತುಂಬ ಖುಷಿ ಆಗತ್ತೆ. ನಿನ್ನನ್ನು ಡೈನಿಂಗ್ ಟೇಬಲ್ ಹತ್ರ ಡಿಫೆನ್ಸ್ ಮಾಡಿದ ರೀತಿ ಇದೆಯಲ್ಲ, ತುಂಬ ಚೆನ್ನಾಗಿತ್ತು. ಅಪ್ಪನ ಮಾತನ್ನೇ ವಿರೋಧಿಸಿದ. ಈ ವಿರೋಧದಲ್ಲಿ ನಾನು ಕಂಡಿರೋದೇನು ಗೊತ್ತಾ? ಅವನು ನಿನ್ನ ಮೇಲೆ ಇಟ್ಟಿರೋ ಪ್ರೀತಿ. ಅವನು ನಿನ್ನನ್ನು ತೋಳಲ್ಲಿ ಎತ್ಕೊಂಡು ಬಂದಾಗ ನಂಗೆ ತುಂಬ ಖುಷಿ ಆಯಿತು. ಹಾಲು ಕುಡಿದಷ್ಟು ಸಂತೋಷ ಆಯಿತು ಗೊತ್ತಾ? ನಿಮಗೆ ಇನ್ನೊಂದು ಸತ್ಯ ಹೇಳ. ತೀರ್ಥ ನೆನ್ನೆ ರಾತ್ರಿ ಪೂರ್ತಿ ನಿದ್ದೆ ಮಾಡಿಲ್ಲ. ಯಾಕತ್ತೆ? ಹೆಂಡತಿ ಸೇವೆ ಮಾಡೋಕ್ಕಮ್ಮ, ಹೆಂಡತಿನ ಕಾಳಜಿ ಮಾಡಕ್ಕಮ್ಮ. ನಿನ್ನೆ ಏನಾಯ್ತು ಗೊತ್ತಾ? ಇಡೀ ರಾತ್ರಿ ನಿನ್ನನ್ನು ಎಚ್ಚರವಾಗಿ ನೋಡ್ಕೋತಾ ಇದ್ನಮ್ಮ. ಅತ್ತೆ, ಸಾಹೇಬ್ರು ಇಷ್ಟೊಂದೆಲ್ಲ ಮಾಡಿದ್ರ? ನನಗೇನು ನೆನಪಿಲ್ಲ ಅತ್ತೆ. ಮಾತ್ರೆ ನುಂಗಿದ ತಕ್ಷಣ
ಹಾಗೆ ನಿದ್ದೆ ಮಾಡಿಬಿಟ್ಟಿದ್ದೀನಿ. ನನಗಿದು ಯಾವುದೂ ನೆನಪಿಲ್ಲ. ಈ ಪ್ರೀತಿ ನಿನಗೆ ಯಾವಾಗಲೂ ಸಿಗ್ಬೇಕಾಗಿತ್ತು. ತಡವಾಗಾದ್ರೂ ಸಿಕ್ಕಿದ್ಯಲ್ಲ, ಅದೇ ಖುಷಿ ನನಗೆ. ಓಹೋ, ಪ್ರೀತಿ ಅಂತೆ ಪ್ರೀತಿ, ನಿರ್ವಾಹಕ್ಕಿಲ್ಲದ ಪ್ರೀತಿ. ಅಲ್ಲಿ ನನ್ನ ಮಗ ನಿದ್ದೆ ಇಲ್ದಲ್ಲಿ ಪರಿತಪಿಸ್ತಾವನೆ, ಇಲ್ಲಿ ಪ್ರೀತಿ ಬಗ್ಗೆ ಭಾಷಣ ಬಿಗಿತಾವಳೆ. ನನ್ನ ಮಗನ ನಿದ್ದೆ ಕಿತ್ಕೊಂಡಲ್ಲ ನಿನ್ ಸೊಸೆ. ನನ್ನ ಮಗ 2 ದಿವಸದಿಂದ ನೋಡ್ತಾ ಇದ್ದೀನಿ, ಕೆಲ್ಸಕ್ಕೆ ಹೋಗಿಲ್ಲ. ಬದಲಾಗಬೇಕು ನಿಜ, ಆದ್ರೆ ಈ ಮಟ್ಟಕ್ಕ ಹೆಂಡತಿಗೆ ದಾಸ ಆಗೋ ಮಟ್ಟಕ್ಕೆ ಅಬ್ಬಬ್ಬಬ್ಬಬ್ಬಬ್ಬ ನಾನು ಎಲ್ಲೂ ನೋಡ್ಲಿಲ್ಲಪ್ಪ ಪ್ರಪಂಚದಲ್ಲಿ. ಯಾಕ್ರಿ ಹಾಗೆಲ್ಲ ಮಾತಾಡ್ತೀರಾ? ನಾನು ಹುಷಾರ್ ತಪ್ಪಿದಾಗ ನೀವು ನನ್ನ ಆರೈಕೆ ಮಾಡಿಲ್ವಾ? ನಾನು ಎಷ್ಟೋ ಸರ್ತಿ ಹೇಳಿದ್ದೀನಿ, ನೀವ್ ಯಾಕೆ ನನ್ನ ಆರೈಕೆ ಮಾಡ್ತೀರಾ ಅಂತ. ಗಂಡ ಆದವನು ಹೆಂಡತಿ ಆರೈಕೆ ಮಾಡದೆ ಮತ್ಯಾರ ಆರೈಕೆ ಮಾಡ್ಬೇಕು ಅಂತಿದ್ರಿ? ಈಗ ತೀರ್ಥ ಮಾಡಿರೋದು ಅದನ್ನೇ. ತೀರ್ಥ ಗಂಡನ ಕರ್ತವ್ಯ ಮಾಡಿದ್ದಾನ್ರಿ, ಅದ್ರಲ್ಲಿ ತಪ್ಪೇನಿದೆ? ಅಯ್ಯೋ, ಮಗನ್ ಬೈದ್ರೆ ಸಾಕು ಹಂಗೆ ಸರ್ರ ನನ್ ಕೋಪ ಬಂದ್ಬಿಡ್ತಲ್ಲ ನಿನ್ಗೆ. ಬೆಂಕಿನೇ ಉಗುಳ್ತೀಯ ನನ್ನ ಮೇಲೆ. ಓಹ್, ಇದೇನಿದು ತಿಂಡಿ ತಾನೆ? ಬಿಸಿ ಬಿಸಿ ತಿನ್ಬೇಕು, ಗೊತ್ತಾಯ್ತಾ? ಆಯ್ತು ಮಾವ, ಆಯ್ತು. ನೋಡೋ, ನಾನು ಅವಳ ಮೇಲೆ ಕಾಳಜಿಯಿಂದ ಹೇಳಿದ್ದಲ್ಲ, ಗೊತ್ತಾಯ್ತಾ? ವಯಸ್ಸಾದವರು, ನಾನು ನಿನ್ನ ಟೇಬಲ್ ಅಲ್ಲಿ ಕೂತಿರ್ತೀವಿ, ಅವಳು ಬರೋದು, ಅವಳು ಜ್ವರನ ನಮ್ಗೆಲ್ಲ ಹಂಚೋದು, ಇದು ಬೇಕಾ? ಯೋಚನೆ ಮಾಡು. ಅಲ್ಲ ರೀ, ನಿಮ್ಗೆ ಇವಳಿಗೆ ಬೈದೇ ಇದ್ರೆ ಸಮಾಧಾನನೇ ಇರಲ್ವಾ? ಬನ್ರಿ, ನಿಮ್ ಜೊತೆ ಮಾತಾಡ್ಬೇಕು. ಏನ್ ಮಾತಾಡ್ಬೇಕೆ? ಬನ್ನಿ ಇಲ್ಲಿ. ಎಲ್ಲಿಗೆ ಹೇಳ್ಕೊಂಡು ಹೋಗ್ತಾ ಇದ್ಯಾ? ಬನ್ನಿ ಬನ್ನಿ. ಅಯ್ಯ ನಿನ್ನ, ಅಯ್ಯೋ ಅಯ್ಯೋ ಅಯ್ಯೋ, ಎಲ್ಲಿಗೆ ಹೇಳ್ಕೊಂಡು ಹೋಗ್ತಾ ಇದೀಯ? ಒಳ್ಳೆ ನಾಯಿ ಮರಿತಾರ. ಅಲ್ರಿ, ಆ ಹುಡುಗಿಗೆ ಬೈದೆ ಸುಮ್ನಿರಕ್ ಆಗೋದೇ ಇಲ್ವಾ ನಿಮ್ಗೆ? ಯಾವಳೆ ಇವಳು? ನಾನೇಲೇ ಬೈದೆ? ಬಿಸಿ ಬಿಸಿಯಾಗಿ ಟೈಮ್ ಟು ಟೈಮ್ ಊಟ ಮಾಡಮ್ಮ, ನೆಮ್ಮದಿಯಾಗಿ ಮಲ್ಕೊಂಡು ರೆಸ್ಟ್ ತಗೊಳಮ್ಮ, ಜೋರಾಗಿ ಓಡಾಡಬೇಡ ಅಂತ ಹೇಳೋದು ಬೈಗಳನ? ಬಿಡು ಬಿಡು, ಇನ್ಮೇಲಿಂದ ಯಾರನ್ನು ಬೈಯಲ್ಲ ನಾನು. ಸರಿ, ಈಗ ಯಾಕೆ ಇಲ್ಲೇ ನಿಂತಿದ್ದೀರಾ? ನಡೀರಿ ಕೆಳಗೆ. ನನಗೆ ಟೆರೆಸ್ ಮೇಲೆ ಕೆಲಸ ಇದೆ. ಏನ್ ಕೆಲ್ಸ? ಅದೇ ಕಡೆ CCTV ಸರಿಯಾಗಿ ಬರ್ತಾ ಇಲ್ವಲ್ಲ, ಅದನ್ನೊಂದು ಸ್ವಲ್ಪ ಕರೆಕ್ಟಾಗಿ ಸೆಟ್ ಮಾಡ್ಬಿಟ್ಟು ಬರ್ತೀನಿ. ನೀನು ನಡಿ. ಹಾ ಸರಿ, ಹುಷಾರು. ಆಯ್ತಾಯ್ತು, ನಡಿ, ಕೆಳಗಡೆ ನಡಿ. ಏನೋ ಮರ್ತನಲ್ಲ. ಬಾಬಾ ಕೂತ್ಕೋ, ನಿಧಾನ ಕೂತ್ಕೋ, ನಿಧಾನ ಕೂತ್ಕೋ. ಯಾಕೆ ಮಾವ? ಒಪ್ಪದೆ ಕಡೋ ನಿನ್ನ. ಯಾಕೆ ಅಂತೀಯ? ಎಂತ ಪವಾಡ ಮಾಡ್ಬಿಟ್ಟಿ ನೀನು. ನಾನೇನ್ ಮಾಡ್ದೆ ಮಾವ? ಏನ್ ಮಾಡ್ದ? ರಾಜಕಾರಣಿ ನಮ್ಮ ಮನೇಲಿ ಉಳಿಸ್ಬಿಟ್ಟಲ್ಲಮ್ಮ. 10 ವರ್ಷದಿಂದ ಜನಸಂಪರ್ಕ ಇಲ್ದಲೆ ಅವನು ಇದ್ದಿದ್ದೇ ಇಲ್ಲ ಕಣಮ್ಮ. ಹಬ್ಬ ಹರಿದಿನ ಬಂದ್ರು ಬಲವಂತವಾಗಿ ಫೋನ್ ಮಾಡಿ ಊಟಕ್ಕೆ ಬಾರೋ ಅಂತ ಕರೆಸಿ ಊಟ ಮಾಡಿ ಕಳಿಸ್ಬೇಕಾಗಿತ್ತು. ಅಂಥ ರಾಜಕಾರಣಿನ ಮನೇಲಿ ಹಿಡಿದು ಕಟ್ಟಾಕ್ಬಿಟ್ಟಲ್ಲ ನೀನು. ಆಚೆ ಹೋಗಂತ ತಳಿದ್ರು ಹೋಗಲ್ಲ. 24 ಗಂಟೆ ನೀನು ಸೇವ್ ಮಾಡ್ಕೊಂಡೇ ಇದ್ದಾನೆ. ಕದ್ದ. ನಿಮ್ಮ ಮತ್ತೆ ಹೇಳಿದ್ದು 100% ನಿಜ ಕಣ. ಅವನು ನಿನ್ನ ಮೇಲೆ ಪ್ರಾಣನೇ ಇಟ್ಟಿದ್ದಾನೆ. ನೀನು ಅಂದರೆ ಅವನಿಗೆ ಪಂಚ ಪ್ರಾಣ ಕಣಪ್ಪ. ಭಗವಂತ, ಕೊನೆಗೂ ನಮ್ಮ ಆಸೆ ಕೈ ಕೊಡಿಸ್ತೆ ಕಣಪ್ಪ. ಈ ಸಂಬಂಧ ಹಿಂಗೆ ಗಟ್ಟಿಯಾಗಿರ್ಬೇಕು ಮಗಳೇ. ಎಲ್ಲ ನಿಮ್ಮ ಆಶೀರ್ವಾದ ಮಾವ. ನನ್ನ ಆಶೀರ್ವಾದ ಯಾವತ್ತೂ ಇದ್ದೇ ಇರುತ್ತಮ್ಮ. ಜೊತೆಗೆ ಭಗವಂತನ ಆಶೀರ್ವಾದನೂ ಇರಬೇಕು. ಅದಕ್ಕೋಸ್ಕರನೇ ದೇವಸ್ಥಾನಕ್ಕೆ ಹೋಗಿ ಕುಂಕುಮಾರ್ಚನೆ ಮಾಡಿಸ್ಕೊಂಬಂದಿದ್ದೀನಿ. ತಗೋಕಂದ, ಇದನ್ನೊಂಚೂರು ಹಣೆಗಿಟ್ಕೊಂಬಿಡು, ಅವಾಗ ನನಗೊಂದು ಸ್ವಲ್ಪ ಸಮಾಧಾನ ಆಗುತ್ತೆ. ತಗೋ 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 ತಗೋ. ಕಂದ, ನೀನು ಹಿಂಗೆ ಮಲಗಿರೋದನ್ನು ನಾನು ನೋಡೋಕ್ಕಾಗೋದೇ ಇಲ್ಲ ಕಂದ. ನನ್ನ ಕರಳು ಕಿತ್ತು ಬಂದಂಗಾಗುತ್ತೆ. ನೀನು ಯಾವತ್ತೂ ನನ್ನ ಮನೆಯೊಳಗೆ ಪುಟ 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 ಅಂತ ಓಡಾಡ್ತಿರ್ಬೇಕು. ನಾನು ಅದನ್ನು ಕಣ್ತುಂಬ ನೋಡ್ತಾ ಇರಬೇಕು. ಸರದಕ್ಕೆ ಯಾರಿಗೂ ಗೊತ್ತಾಗ್ದಿದ್ದಂಗೆ ಆವಾಗ ಬಂದು ನಿನ್ನ ಹತ್ರ ಮಾತಾಡ್ತಾ ಇರಬೇಕು. ಆವಾಗಲೇ ಸಮಾಧಾನ ನನಗೆ. ನೀನು ಯಾವಾಗಲೂ ಮನಗಿದ್ರೆ ನನಗೇನೋ ಕಳ್ಕೊಂಡಂಗೆ ಆಗುತ್ತೆ ಕಣಪ್ಪ, ಏನೋ ಕಳ್ಕೊಂಡಂಗೆ ಆಗುತ್ತೆ. ನಾನು ಈ ಮನೆ ಸೊಸೆ ಆಗೋದಕ್ಕೆ ಅದೆಷ್ಟು ಪುಣ್ಯ ಮಾಡಿದ್ದೀನೋ. ನೀವೆಲ್ಲರೂ ಎಷ್ಟು ಕಾಳಜಿ ಮಾಡ್ತೀರ ಮಾವ ನನ್ನ. ಅಯ್ಯೋ ನನ್ನ ಕಂದ, ನೀನು ಈ ಮನೆಗೋಸ್ಕರ ಸಾವ್ಕೊಂಡಿರೋದೇನು ಕಮ್ಮಿ ಇದೆಯೇನಮ್ಮ? ನಿನ್ನ ಸಮಕ್ಕೆ ಬರಕ್ಕೆ ಯಾರ ಕೈ ಇದ್ದರೂ ಸಾಧ್ಯ ಇಲ್ಲ.
ನಮ್ಮೆಲ್ರಿಗೂ ಹೋಲಿಸಿದ್ರೆ ನೀನು ಭಾಳ ಎತ್ತರದಲ್ಲಿ ಬರ್ತೀಯ. ಸರಿ ನೀನು ಮಲ್ಕೋ, ನಿಮ್ಮ ಮತ್ತೆ ಬಂದರೆ ಕಷ್ಟ ಆಗ್ಬಿಡುತ್ತೆ. ಮಾವ ಸಾಹೇಬ್ರಲ್ಲಿ ಕಾಣ್ತಾನೆ ಇಲ್ಲ. ನನ್ನ ಮಗನ ನೀನು ಸೇವೆ ಮಾಡಿ ಮಾಡಿ ಸಾಕಾಗಿ ಸೋಫಾ ಮೇಲೆ ಮನಿತ್ಕೊಂಡು ಗೊರಕೆ ಹೊಡಿತಾ ಇದ್ದಾನೆ. ಅಯ್ಯೋ ಹೌದಾ? ಎಷ್ಟು ಕಾಳಜಿ ನೋಡು, ಎಷ್ಟು ಬೇಗ ಹೌದಾ ಅಂತ್ಯ. ನೀವಿಬ್ರು ಇದ್ದೀರಲ್ಲ, ಒಬ್ರಿಗಿಂತ ಒಬ್ರು, ಒಂದು ಅರಗಿಣಿ ಒಂದು ಮರಗಿಣಿ. ಹೋಗೋ ನೀನೇ ಬರ್ಸು. ನಾನು ಮುಂದೆ ಹೋಗಿರ್ತೀನಿ. ಸಾಹೇಬ್ರೆ, ನೀವು ಹಳಸಿನ ಹಣ್ಣಿನ ಥರ ನೋಡೋದಕ್ಕೆ ಮೇಲಿಂದ ಒರಟು ಅನ್ಸಿದ್ರು ಮನಸ್ಸು ಹಣ್ಣಿನಷ್ಟೇ ಮೃದು. ಅಲ್ಲ ಸಾಹೇಬ್ರೆ, ನೀವು ನನಗೋಸ್ಕರ, ನನಗೆ ಆರೈಕೆ ಮಾಡೋದಕ್ಕೋಸ್ಕರ ರಾತ್ರಿ ಎಲ್ಲ ಎಚ್ಚರ ಆಗಿದ್ರಾ? ಯಾವ ಜನ್ಮದ ಸಂಬಂಧನೋ ಏನೋ, ನಾನು ನೀವು ಒಂದಾಗಿದ್ದೀವಿ. ಆ ದೇವ್ರ ಇಚ್ಛೆ ಇಲ್ಲದೆ ಒಂದು ಉಳ್ಕಡ್ಡಿನೂ ಅಲ್ಲಾಡಲ್ಲ ಅಂತ ಹೇಳ್ತಾರೆ. ಅಂಥದ್ರಲ್ಲಿ ನಾವಿಬ್ರು ಮದುವೆನೇ ಆಗಿದ್ದೀವಿ ಅಂದರೆ ಅದರಿಂದ ಏನೋ ಮಹತ್ಕಾರಿ ಆಗೋದಿದೆ ಅಲ್ವಾ ಸಾಹೇಬ್ರೆ? ಸುಮ್ಮನವ್ರೆ, ನೀವು ಇಲ್ಲೇನು ಮಾಡ್ತಿದ್ದೀರಾ? ಸಾಹೇಬ್ರೆ, ನೀವು ಯಾಕೆ ಇಲ್ಲಿ ಬಂದು ಮಲ್ಕೊಂಡಿದ್ದೀರಾ? ಅದೇನೋ ಗೊತ್ತಿಲ್ಲ ಸುಮ್ಮನವ್ರೆ. ನಿನ್ನೆ ರಾತ್ರಿ ನಿದ್ದೆ ಮಾಡಿದ್ರು ಇವಾಗಲೂ ನಿದ್ದೆ ಬರ್ತಾ ಇದೆ. ಅದಕ್ಕೆ ಇಲ್ಲಿ ಬಂದು ಕೂತ್ಕೊಂಡೆ. ಯಾವಾಗ ನಿದ್ದೆ ಮಾಡಿದೆ ಅಂತಲೇ ಗೊತ್ತಾಗಲಿಲ್ಲ. ಸುಮ್ಮನೆ ನನ್ನಿಂದ ನಿಮಗೆ ತೊಂದರೆ ಅಲ್ವಾ? ಯಾರು ಹಾಗೆ ಹೇಳಿದ್ರು ಸುಮ್ಮನವ್ರೆ? ಅದೆಲ್ಲ ಇರಲಿ, ನೀವು ರೆಸ್ಟ್ ಮಾಡೋದು ಬಿಟ್ಟು ಇಲ್ಲೇನು ಮಾಡ್ತಾ ಇದ್ದೀರಾ? ಜ್ವರ ಹೋಯ್ತಾ? ಹಾಂ ಸಾಹೇಬ್ರೆ, ಹೋಯ್ತು. ಫ್ರೆಶ್ ಅಪ್ ಆಗ್ಬಿಟ್ಟಿದ್ದೀರಾ? ಜ್ವರ ಇದ್ದಾಗ ಸ್ನಾನ ಮಾಡಬಾರ್ದು. ಜ್ವರ ಕಮ್ಮಿ ಆಯಿತು ಸಾಹೇಬ್ರೆ. ಕಮ್ಮಿ ಆಗಿದೆ. ನಿನ್ನೆ ರಾತ್ರಿ ಮೈಯೆಲ್ಲ ಸುಡ್ತಾ ಇತ್ತು ಗೊತ್ತಾ? ಸಾಹೇಬ್ರೆ, ಒಳಗಡೆ ಬನ್ನಿ, ಅಲ್ಲೇ ಮಲ್ಕೊಳ್ಳಿ. ಸುಮ್ಮನವ್ರೆ, ನೀವು ಹೋಗಿ ರೆಸ್ಟ್ ಮಾಡಿ, ನಾನು ಹೋಗಿ ತಿಂಡಿ ತರ್ತೀನಿ. ಸಾಹೇಬ್ರೆ, ನನ್ನ ತಿಂಡಿ ಆಯಿತು. ನೀವು ನನ್ನ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ಬನ್ನಿ, ಅಲ್ಲಿ ಮಲ್ಕೊಳ್ಳಿ. ಬನ್ನಿ ಬನ್ನಿ ಸಾಹೇಬ್ರೆ. ಒಂದು ಜ್ವರಕ್ಕೆ ನನ್ನ ಪ್ಲಾನನ್ನು ಹಾಳು ಮಾಡೋಷ್ಟು ಶಕ್ತಿ ಇದೆ ಅಂತ ನನಗೀಗಲೇ ಗೊತ್ತಾಗ್ತಿರೋದು. ಮತ್ತೆ ತಾವೇ ಹೇಳಬೇಕಪ್ಪ. ಯಾಕೆ ನಿಮ್ಗೆ ಹೇಳೋದಕ್ಕಾಗಲ್ವಾ? ನಾನೇನು ಹೇಳಿ? ಏನಾದರೂ ಹೇಳ್ರಿ, ಕೇಳಿಸ್ಕೊಳ್ಳೋದಕ್ಕೆ ಈ ಕಿವಿ ಸದಾ ಓಪನ್ ಆಗಿರುತ್ತೆ. ಏನಿಲ್ಲ, ನಾವಿಬ್ರು ಮೀಟ್ ಆದಾಗಿಂದ ಒಂದು ಸಿನಿಮಾಗೂ ಹೋಗಿಲ್ವಲ್ಲ, ಇವತ್ತು ಹೋಗೋಣವಾ? ಮೂವಿಗ ರೀ, ನಿಮಗೆ ಎಕ್ಸಾಮ್ ಇದೆ, ಇಂಥ ಟೈಮಲ್ಲಿ ನಾವು ಹೊರಗೆ ಓಡಾಡ್ತಿರೋದೇ ಹೆಚ್ಚು, ಅಂಥದ್ರಲ್ಲಿ ಮೂವಿನ ಬೇಡ ಬೇಡ ರೀ. ಓದೋದೆಲ್ಲ ಇದ್ದಿದ್ದೆ, ಲೈಫಲ್ಲಿ ಎಂಜಾಯ್ಮೆಂಟ್ ಬೇಡವಾ? ನಾನು ಹೀಗೆ ಅನ್ಕೊಂಡೆ ಓಡಾಡ್ತಿದ್ದೆ. ಆಗ ನಮ್ಮಪ್ಪ ಪಾಪ ಓದೋ ವಯಸ್ಸಲ್ಲಿ ಓದ್ಕೊಳ್ಳೋ, ಜೀವನ ಪೂರ್ತಿ ಎಂಜಾಯ್ ಮಾಡ್ಬೋದು ಅಂದರು. ನಾನು ಕೇಳಲಿಲ್ಲ, ಈಗ ಅನುಭವಿಸ್ತಾ ಇದ್ದೀನಿ. ನೀವು ಹಾಗೆ ಆಗ್ಬಿಡ್ರಿ, ಓದೋ ವಯಸ್ಸಲ್ಲಿ ಓದ್ಬಿಡ್ರಿ. ಹೋಗಿ ಸುಭಾಷ್ ಅವರೇ, ಅಪ್ಪನೂ ಓದ್ಕೋ ಅಂತಾರೆ, ಆಚೆ ಬಂದ್ರೆ ನೀವು ಓದ್ಕೊಂತ ಹೇಳ್ತಿದ್ದೀರಾ. ಇನ್ನು ಅಕ್ಕ ಮನೆಗೆ ಬಂದ್ರೆ ಇದೇ ಪ್ರಶ್ನೆ. ನನಗಂತೂ ಓದಿ ಓದಿ ಎಲ್ಲ ಹುಚ್ಚಿ ಆಗ್ಬಿಡ್ತೀನಿ ಅಂತ ಭಯ ಆಗ್ತಿದೆ. ರಾಜಿ ಅವರೇ, ಅದಕ್ಕೆ ನಿಮ್ಮ ಓದಿನ ಬಗ್ಗೆ ತುಂಬಾ ಕನ್ಸು ಕಟ್ಕೊಂಡಿದ್ದಾರೆ. ಅವ್ರ ಕನಸನ್ನ ಹಾಳು ಮಾಡೋಕ್ಕೆ ನನಗಿಷ್ಟ ಇಲ್ಲ. ನೀವು ಚೆನ್ನಾಗಿ ಓದಬೇಕು, ಒಳ್ಳೆ ಕೆಲಸ ತಗೋಬೇಕು, ಕೈ ತುಂಬ ಸಂಬಳ ತಗೋಬೇಕು, ಅಂಕಲ್ಗೆ ಆಸರೆ ಆಗಬೇಕು. ಅದಕ್ಕೆ ಇದನ್ನೆಲ್ಲ ನೋಡಿ ತುಂಬ ಖುಷಿ ಪಡಬೇಕು. ನಿಮ್ಮನ್ನು ನೋಡಿದ್ರೆ ಅದಕ್ಕೆ ತುಂಬ ಹೆಮ್ಮೆ ಪಡಬೇಕು ರೀ. ಹಾಗಾಗಬೇಕು. ಅಂದ್ರೆ
ನಾನು ಒಂದು ಸಿನಿಮಾ ನೋಡಿದ್ರೆ ಫೇಲ್ ಆಗ್ಬಿಡ್ತೀನಿ ಅಂತನಾ ನಿಮ್ಮ ಮಾತಿನ ಅರ್ಥ? ಹಾಗಲ್ಲ ರೀ, ಎಕ್ಸಾಮ್ ಮುಗಿದ್ಮೇಲೆ ಹೋಗೋಣ ಅಂದೆ. ಹಸ್ತಾಗ್ಲೇ ಊಟ ಮಾಡಬೇಕು ಕಣ್ರಿ. ಸಿನಿಮಾ ನೋಡಬೇಕು ಅನ್ಸ್ದಾಗ್ಲೇ ಸಿನಿಮಾ ನೋಡ್ಬಿಡ್ಬೇಕು. ಅದೇನೋ ಸರಿ ರೀ, ಆದರೆ ನನಗೆ ನನ್ನಿಂದನೇ ನಿಮ್ಮ ಓದ್ ಹಾಳಾಗ್ತಿದೆ ಅಂತ ಅನ್ಸುತ್ತೆ. ನನ್ನಿಂದ ನಿಮ್ಮ ಓದ್ ಹಾಳಾಗಬಾರ್ದು ರೀ, ಅದಕ್ಕೆ ಆಸೆ ನಿರಾಸೆ ಆಗಬಾರ್ದು. ಏನೋ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಅಂತ ಕರೆದೆ. ನೀವು ನೋಡಿದ್ರೆ ದೊಡ್ಡ ದೊಡ್ಡ ಬೋಧನೆ ಕೊಡ್ತಿದ್ದೀರಾ. ಈಗೇನು ನೀವು ಸಿನಿಮಾಗೆ ಬರ್ತಿರೋ ಇಲ್ವೋ? ರಾಜಿ ಅವರೇ, ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಅದಕ್ಕೆ ಹುಷಾರಿಲ್ಲ. ಅಟ್ಲೀಸ್ಟ್ ನಾನು ಮನೇಲಿದ್ರೆ ನನ್ನಿಂದ ಏನಾದರೂ ಹೆಲ್ಪ್ ಆಗುತ್ತೆ ರೀ. ಅಕ್ಕನ ಸಾಧನ ಅಕ್ಕ ಅತ್ತೆ ಅಷ್ಟು ಚೆನ್ನಾಗಿ ನೋಡ್ಕೋತಿದ್ದಾರೆ. ನೀವೊಬ್ರು ಕಡಿಮೆ ಆದ್ರೆ ಏನೂ ಆಗಲ್ಲ. ಅಷ್ಟಕ್ಕೂ ಅಕ್ಕನಿಗೆ ಬರೀ ಜ್ವರ ಬಂದಿರೋದು ಅಷ್ಟೇ ಅಲ್ವಾ? ರಾಜಿ ಅವರೇ, ಇದೇ ನಿಮ್ಮ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ರೆ ಕಪಾಲಕ್ಕೆ ಬಾರಿಸ್ತಾ ಇದ್ದೆ. ಸಾರಿ ರಾಜ್ ಅವ್ರೆ, ಸಾರಿ. ಬಟ್ ಇದೇ ಕೊನೆ, ಇದೇ ಫಸ್ಟ್ ಆ್ಯಂಡ್ ಲಾಸ್ಟ್. ಇನ್ನು ಯಾವತ್ತು ಅದಕ್ಕೆ ಬಗ್ಗೆ ಕೇರ್ಲೆಸ್ ಆಗಿ ಮಾತಾಡಬೇಡಿ. ಅಯ್ಯೋ, ನಾನು ಹಾಗೆ ಹೇಳಿಲ್ಲ. ಮನೇಲಿ ನೋಡ್ಕೊಳ್ಳೋದಕ್ಕೆ ಜನ ಇದ್ದಾರೆ, ಬರೀ ಫೀವರ್ ಅಲ್ವಾ ಅಂತ ಹೇಳಿದೆ. ಕೇರ್ಲೆಸ್ ಆಗಿ ಹೇಳಿಲ್ಲ. ನನಗೆ ನೀವು ಕೇರ್ಲೆಸ್ ಆಗಿ ಹೇಳಿದಾಗೆ ಅನ್ನಿಸ್ತು. ನಾನು ಅವತ್ತೇ ಹೇಳಿದ್ದೀನಿ, ಅತ್ತಿಗೆಗಿಂತ ನಮಗೇನು ಮುಖ್ಯ ಅಲ್ಲ. ಸಾರಿ ಸುಭಾಷ್ ಅವರೇ, ಐ ಆಮ್ ರಿಯಲಿ ಸಾರಿ. ಅಕ್ಕನ ಮೇಲೆ ನನಗಿರೋ ಪ್ರೀತಿನ ಡೌಟ್ ಪಡಬೇಡಿ. ನನಗೆ ಅಕ್ಕನಿಗಿಂತ ದೊಡ್ಡದು ಬೇರೆ ಯಾವುದೂ ಇಲ್ಲ. ಆದರೂ ನಾನು ಕೇರ್ಲೆಸ್ ಆಗಿ ಮಾತಾಡಿದೆ ಅಂತ ನಿಮ್ಗೇನಾದರೂ ಅನಿಸಿದ್ರೆ ಐ ಆಮ್ ವೆರಿ ವೆರಿ ಸಾರಿ. ರೀ, ಇದೇನ್ರಿ ಒಳ್ಳೆ ಸಣ್ಣ ಮಕ್ಳ ಥರ. ನೀವು ಬಸ್ಗೆಲ್ಲ ತೆಗಿಯಕ್ಕೆ ಹೋಗ್ಬೇಡಿ. ನಂಗೆ ಟೈಮ್ ಆಯಿತು, ನಾನು ಬರ್ತೀನಿ. ಸುಭಾಷ್ ಅವರೇ, ಸುಭಾಷ್, ಅದಕ್ಕೆ ನಾನು ನಮ್ಮಮ್ಮಂಗೆ ಸ್ವಂತ ಮಗಳು ಇಲ್ಲ ದತ್ತು ಮಗಳು? ಯಾವತ್ತೂ ನನ್ನ ಸಪೋರ್ಟಿಗೆ ನಿಲ್ಲೇ ಇಲ್ಲ. ಯಾವಾಗ್ಲೂ ಹೊರಗಿಂದ ಬಂದವಳನ್ನ ಹೊಗಳ್ತಾ ಇರ್ತಾರೆ. ಅವಳ ಮುಂದೆ ನನ್ನನ್ನ ಚೀಪಾಗಿ ನೋಡ್ತಾ ಇದ್ರು. ಏನೇನೋ ದೊಡ್ಡ ದೊಡ್ಡ ಉಪದೇಶ ಬೇರೆ, ಬದುಕು ಹಂಗೆ ಬದುಕು ಹಿಂಗೆ ಅಂತ. ಅದನ್ನ ಕೇಳ್ತಾ ಇದ್ರೆ ನಂಗೆ ಮೈಯೆಲ್ಲ ಉರಿತಾ ಇತ್ತು. ಅದಕ್ಕೆ ನಿನಗೆ ನಿಮ್ಮ ಅಮ್ಮನ ಮಾತು ಕೇಳಿ ಮೈ ಉರಿತಾ ಇದೆ. ನನಗೆ ಇತ್ತೀಚೆಗೆ ತೀರ್ಥನ ನಡವಳಿಕೆ ನೋಡಿದ್ರೆ ಮೈ ಉರಿತಾ ಇದೆ. ಅವರಿಬ್ರು ಒಂದಾಗ್ತಾ ಇದ್ದಾರೆ. ನಾನು ಅನ್ಕೊಂಡಿದ್ದೆಲ್ಲ ಉಲ್ಟಾ ಹೊಡಿತಾ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಆದ್ರೆ ಏನ್ ಮಾಡ್ಲಿ, ನನ್ನ ಪ್ಲಾನ್ ಅನ್ನ ಸ್ಪೀಡ್ ಅಪ್ ಮಾಡೋದಕ್ಕೆ ಆಗೋದಿಲ್ವಲ್ಲ. ಪ್ರತಿಯೊಂದಕ್ಕೂ ಅದರದ್ದೇ ಟೈಮಿಂಗ್ ಅಂತ ಇರುತ್ತಲ್ವಾ, ಆ ಟೈಮಿಂಗ್ ನ ಮೀರೋದಕ್ಕಾಗತ್ತಾ? ಆದ್ರೆ ಇವರು ಎಲ್ಲದನ್ನು ಮೀರಿ ನಡ್ಕೋತಾ ಇದ್ದಾರೆ. ನನ್ನ ಹೊಟ್ಟೆಲಿ ಬೆಂಕಿ ಹತ್ಕೊಂಡು ಉರಿತಾ ಇದೆ.